ಮಹಿಳಾ ದಿನಾಚರಣೆಯಂದು ವಿಕಲಚೇತನರಿಗೆ ದ್ವಿಚಕ್ರ ವಾಹನ ವಿತರಣೆ ಮಾಡಿದ ಶಾಸಕ ರಾಜು ಕಾಗೆ. ಕಾಗವಾಡ ಶಾಸಕರು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷ ರಾಜು ಕಾಗೆಯವರು ಮಹಿಳಾ ದಿನಾಚರಣೆ ದಿನ ಶನಿವಾರ ದಿನಾಂಕ 8ರಂದು ಕ್ಷೇತ್ರದ 18 ಜನ ವಿಕಲಚೇತನರಿಗೆ ಮಂಜೂರಾದ ದ್ವಿಚಕ್ರ ವಾಹನ ವಿತರಣೆ ಮಾಡಿದರು. ಬೆಳಗಾವಿಯಲ್ಲಿ ಇತ್ತೀಚೆಗೆ ನಡೆದ ಕೆಡಿಪಿ ಸಭೆಯಲ್ಲಿ ಶಾಸಕ ರಾಜು ಕಾಗೆಯವರು ತಮ್ಮ ಕ್ಷೇತ್ರದ ವಿಕಲಚೇತನರಿಗೆ ದ್ವಿಚಕ್ರ ವಾಹನ ನೀಡಲು ಶಿಫಾರಸು ಮಾಡಿದರು. ಈಗ ಬೆಳಗಾವಿ ಜಿಲ್ಲೆ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಮತ್ತು ಜಿಲ್ಲಾ ವಿಕಲಚೇತನರ ಕಲ್ಯಾಣಾಧಿಕಾರಿಗಳ ಕಚೇರಿ ಬೆಳಗಾವಿ ಇವರಿಂದ ಕ್ಷೇತ್ರದ ಒಟ್ಟು 18 ಜನ ವಿಕಲಚೇತನರಿಗೆ ತಲಾ ರೂಪಾಯಿ 1.40 ಲಕ್ಷ ಅನುದಾನದ ದ್ವಿಚಕ್ರ ವಾಹನಗಳನ್ನು ಫಲಾನುಭವಿಗಳಿಗೆ ಶಾಸಕರು ಉಗಾರ್ಖುರ್ದದ ತಮ್ಮ ಗೃಹ ಕಚೇರಿಯಲ್ಲಿ ವಾಹನದ ಕೀ ಹಸ್ತಾಂತರಿಸಿ ವಿತರಿಸಿದರು. ಈ ಸಮಯದಲ್ಲಿ ತಾಲೂಕಾ ಪಂಚಾಯಿತಿ ಎಒ ವೀರಣ್ಣವಾಲಿ ಮಾತನಾಡಿ, ಫಲಾನುಭವಿಗಳು ಈ ದ್ವಿಚಕ್ರ ವಾಹನದ ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ಕಾಗವಾಡ ತಾಲೂಕಿನ ಸುಮಾರು 18 ಅಂಗವಿಕಲ ಫಲಾನುಭವಿಗಳಿಗೆ ದ್ವಿಚಕ್ರ ವಾಹನವನ್ನು ಮಾನ್ಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ರಾಜಣ್ಣ ಕಾಗೆಯವರ ಹುಟ್ಟುಹಬ್ಬದಿಂದ ಈ ಮಹಿಳಾ ದಿನಾಚರಣೆ ಸಂದರ್ಭದಲ್ಲಿ ಎಲ್ಲ ಫಲಾನುಭವಿಗಳಿಗೆ ನಾವು ವಿತರಣೆಯನ್ನು ಮಾಡಿದ್ದೀವಿ. ಸುಮಾರು 1,40,000 ಅನುದಾನದಲ್ಲಿ ಪ್ರತಿಯೊಬ್ಬರಿಗೂ ಈ ಒಂದು ದ್ವಿಚಕ್ರ ವಾಹನವನ್ನು ನಾವು ಇಲಾಖೆ ವತಿಯಿಂದ ಖರೀದಿಸಿ ಇವತ್ತು ಎಲ್ಲರ ಸಮ್ಮುಖದಲ್ಲಿ ಆ ಒಂದು ಅಂಗವಿಕಲ ಫಲಾನುಭವಿಗಳಿಗೆ ವಿತರಣೆ ಮಾಡಿದ್ವಿ. ಅದನ್ನು ಅವರು ಸದುಪಯೋಗ ಮಾಡಿಕೊಳ್ಬೇಕೆಂದು ಈ ಸಂದರ್ಭದಲ್ಲಿ ಕೇಳಿಕೊಂಡು ಮತ್ತೊಮ್ಮೆ ಮಹಿಳಾ ದಿನಾಚರಣೆ ಹೇಳಿ ಎಲ್ಲರೂ ನಮಸ್ತೆ. ಈ ಸಮಯದಲ್ಲಿ ಸಿಡಿಪಿಒ ಸಂಜೀವ್ ಕುಮಾರ್ ಸದಲ್ಗಿ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ವಿಶ್ವನಾಥ್ ಮೋರೆ, ಮುಖಂಡ ವಸಂತ್ ಖೋತ್, ಕೃಷ್ಣಾ ಸಕ್ಕರೆ ಕಾರ್ಖಾನೆಯ ಉಪಾಧ್ಯಕ್ಷ ಶಂಕರ್ ವಾಘ್ಮೋಡೆ, ಅರಳಿಹಟ್ಟಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಸನಗೌಡ ಪಾಟೀಲ್ ಬೊಮ್ಮನಾಳ್, ರಾಜು ಮದನೆ, ಸಂಜು ಸಲಗರೆ ಸೇರಿದಂತೆ ಮುಖಂಡರು ಮತ್ತು ಫಲಾನುಭವಿಗಳು ಉಪಸ್ಥಿತರಿದ್ದರು. ಕಾಗವಾಡ ಸುಮಾರು 18 ಅಂಗವಿಕಲ ಫಲಾನುಭವಿಗಳಿಗೆ ದ್ವಿಚಕ್ರ ವಾಹನವನ್ನು ಮಾನ್ಯ ಶಾಸಕರಾದಂಥ ಪಂಚ್ ನ್ಯೂಸ್ಗಾಗಿ ಉಗಾರ್ಖುರ್ದದಿಂದ ಬಸವರಾಜ್ ತಾರ್ದಾಳೆ.